ಮುಖ್ಯಮಂತ್ರಿಗಳ ಕಾವೇರಿ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಕೌಂಟ್ ಡೌನ್ ಆರಂಭವಾಗಿರುವಂತಹ ಹೊತ್ತಲ್ಲೇ ಮತ್ತೊಂದು ಮಹತ್ವದ ಮಾಹಿತಿ ಲಭ್ಯವಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಮತ್ತೆ ದೆಹಲಿಗೆ ಪ್ರಯಾಣವನ್ನ ಬೆಳೆಸಲಿದ್ದಾರೆ. ಮತ್ತೊಮ್ಮೆ ದೆಹಲಿಗೆ ತೆರಳುತ್ತಾರೆ. 2 ವಿಶೇಷ ವಿಮಾನಗಳು ಬುಕ್ ಆಗಿದ್ದಾವೆ. ಒಂದು ಇವತ್ತು, ಮತ್ತೊಂದು ನಾಳೆ. ಸಿಎಂ ಸಿದ್ದರಾಮಯ್ಯ ಇವತ್ತೇ ದೆಹಲಿಗೆ ಹೋಗ್ತಾರಾ ಅಥವಾ ನಾಳೆ ದೆಹಲಿಗೆ ಹೋಗ್ತಾರಾ? ಇದು ಸದ್ಯಕ್ಕಿರುವಂತಹ ಕುತೂಹಲ. ಒಂದು ಇವತ್ತು ಸಂಜೆ 4:00ವರೆಗೆ HALನಿಂದ ದೆಹಲಿಗೆ ವಿಶೇಷ ವಿಮಾನವನ್ನ ಬುಕ್ ಮಾಡಲಾಗಿದೆ. ಮತ್ತೊಂದು ನಾಳೆ ಮಧ್ಯಾಹ್ನ 3 ಗಂಟೆಗೆ. ಈಗ ಮುಖ್ಯಮಂತ್ರಿಗಳ ಈ ದಿಢೀರ್ ಭೇಟಿ ಇದೆಯಲ್ಲ, ಇದು ಕುತೂಹಲವನ್ನ ಕೆರಳಿಸ್ತಾ ಇದೆ. ರಾಜೀನಾಮೆಯ ಬಳಿಕ ರಾಜೀನಾಮೆಯನ್ನ ಸಲ್ಲಿಸಿದಂತಹ ನಂತರದಲ್ಲಿ ಸಿದ್ದರಾಮಯ್ಯ ಅವರು ದೆಹಲಿಗೆ ತೆರಳಲಿದ್ದಾರೆ ಅನ್ನುವಂತ ಮಾಹಿತಿ, ಅಥವಾ ಸಿದ್ದರಾಮಯ್ಯ ಅವರ ಈ ದೆಹಲಿ ಭೇಟಿಯ ಹಿಂದೆ ಬೇರೆನಾದ್ರೂ ಟ್ವಿಸ್ಟ್ ಅಂಡ್ ಟರ್ನ್ಗಳಿದ್ದಾವ? ಯಾಕಂದ್ರೆ ರಾಜಕಾರಣ ಇದು. ಎನಿ ಟೈಮ್ ಯಾವುದೇ ರೀತಿಯಲ್ಲಿ ಬದಲಾವಣೆಗಳಾಗುವುದು, ಯಾವುದೇ ರೀತಿಯ ಟ್ವಿಸ್ಟ್ಗಳು ಎದುರಾಗುವುದು. ಅದಕ್ಕೆ ಅದನ್ನ ರಾಜಕಾರಣ ಅಂತ ಹೇಳೋದು. ಮುಖ್ಯಮಂತ್ರಿಗಳ ಜೊತೆಯಲ್ಲಿ KJ ಜಾರ್ಜ್, ಬೈರತಿ ಸುರೇಶ್ ಅವರು ಕೂಡ ಅವರಿಗೆ ಸಾಥ್ ನೀಡಲಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹರೀಶ್ ನೀಡ್ತಾ ಹೋಗ್ತಾರೆ. ಹರೀಶ್, ಇವತ್ತು ಮಧ್ಯಾಹ್ನ 3 ಗಂಟೆಯ ನಂತರದಲ್ಲಿ ರಾಜೀನಾಮೆಯನ್ನ ಕೊಡ್ತಾರೆ ಸಿದ್ದರಾಮಯ್ಯ ಅನ್ನುವಂತ ಮಾಹಿತಿ ಇತ್ತು. ಆದ್ರೆ ರಾಜೀನಾಮೆಯನ್ನ ಕೊಡೋಕೆ ಲೋಕಭವನದಲ್ಲಿ ರಾಜ್ಯಪಾಲರಿಲ್ಲ. ಹಾಗಾಗಿ ಸಿದ್ದರಾಮಯ್ಯ ಅವರು ಏನ್ ಮಾಡ್ತಾರೆ ಅನ್ನುವಂತ ಪ್ರಶ್ನೆ ಇತ್ತು. ಆದ್ರೆ ಈಗ ಸಿಗ್ತಾ ಇರುವಂತಹ ಮಾಹಿತಿ, ಒಂದು ಫ್ಲೈಟ್ ವಿಶೇಷ ವಿಮಾನ ಇವತ್ತು ಮಧ್ಯಾಹ್ನ 4:00ವರೆಗೆ ಬುಕ್ ಆಗಿದೆ, ಸಂಜೆ 4:30ಕ್ಕೆ. ಮತ್ತೊಂದು ನಾಳೆ ಮಧ್ಯಾಹ್ನ 3 ಗಂಟೆಗೆ. ಈ ದಿಢೀರ್ ದೆಹಲಿ ವಿಸಿಟ್ ನ ಹಿಂದಿರುವಂತಹ ಕಾರಣ ಏನು? ಯಾರ್ಯಾರು ಹೋಗ್ತಿದ್ದಾರೆ? ಯಾವ ಕಾರಣಕ್ಕಾಗಿ ಹೋಗ್ತಿದ್ದಾರೆ? ರಾಜೀನಾಮೆಗೆ ಮುನ್ನ ಹೋಗ್ತಿದ್ದಾರಾ? ರಾಜೀನಾಮೆಯ ನಂತರ ಹೋಗ್ತಿದ್ದಾರಾ? ಸಹಜವಾಗಿ ಕಾಡ್ತಾ ಇರುವಂತಹ ಪ್ರಶ್ನೆ ಹರೀಶ್. ಖಂಡಿತವಾಗಿ ವಿದ್ಯಾಶ್ರೀ, ಯಾಕಂದ್ರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಕ್ಷಣ ಕ್ಷಣಕ್ಕೂ ತಿರುವುಗಳು ಕೊಡೋ ಪಡ್ಕೊಳ್ತಾ ಐತೆ. ಸಿಎಂ ಸಿದ್ದರಾಮಯ್ಯ ಅವರು ಇವತ್ತು ರಾಜೀನಾಮೆ ನೀಡ್ತಾರೆ ಅಂತ ಹೇಳಲಾಗ್ತಿದೆ ಮಧ್ಯಾಹ್ನದ ನಂತರ. ಆದರೆ ಅದೆಲ್ಲದಕ್ಕಿಂತಲೂ ಬಹಳ ಮುಖ್ಯವಾಗಿರುವಂಥದ್ದು, ಸಿಎಂ ಸಿದ್ದರಾಮಯ್ಯ ಅವರು ಇವತ್ತೇ ದೆಹಲಿಯತ್ತ ಪ್ರಯಾಣವನ್ನು ಕೂಡ ಬೆಳೆಸ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಈಗ ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದಷ್ಟು ಸಂಚಲನಕ್ಕೆ ಎಡೆ ಮಾಡಿಕೊಟ್ಟಿದೆ. ಮತ್ತೆ ದಿಢೀರನೆ ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿಗೆ ತೆರಳುತ್ತಾ ಇರುವಂಥದ್ದು ಸಾಕಷ್ಟು ಪ್ರಶ್ನೆಗಳನ್ನು ಕೂಡ ಹುಟ್ಟುಹಾಕಿದೆ. ಅಂದರೆ ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನು ಕೊಟ್ಟು ಹೋಗೋದಕ್ಕೂ ಮುಖ್ಯವಾಗಿರುವಂಥದ್ದು, ರಾಜ್ಯಪಾಲರು ಕೂಡ ಇಲ್ಲಿ ಇಲ್ಲದೆ ಇರುವಂಥ ಕಾರಣಕ್ಕೆ ಒಂದಷ್ಟು ಚರ್ಚೆಗಳು ಕೂಡ ಈಗ ಶುರುವಾಗಲು ಆರಂಭಿಸಿದೆ. ಅಂದರೆ ರಾಜ್ಯಪಾಲರು ಇಂದೋರ್ಗೆ ತೆರಳಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಲೋಕಭವನಕ್ಕೆ ತೆರಳುತ್ತಾರೋ ಅಥವಾ ತೆರಳಲು, ಅದೆಲ್ಲದಕ್ಕಿಂತಲೂ ದೆಹಲಿಗೆ ಇವತ್ತು ತೆರಳ್ತಾ ಇರುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಮಾಡಿಕೊಟ್ಟಿದೆ. ಸಿಎಂ ಸಿದ್ದರಾಮಯ್ಯ ಅವರ ಜೊತೆಗೆ ತಮ್ಮ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ KJ ಜಾರ್ಜು ಆಗಿರ್ಬೋದು, ಜೊತೆಗೆ ಬೈರತಿ ಸುರೇಶ್ ತಂದೆ ಹಲವರು ದೆಹಲಿಗೆ ಸಿಎಂ ಜೊತೆ ತೆರಳುತ್ತಾ ಇದ್ದಾರೆ. ಹಾಗಾಗಿ ನಿನ್ನೆ ಕೂಡ ಬೈರತಿ ಸುರೇಶ್ ಆಗಿರ್ಬೋದು, KJ ಜಾರ್ಜ್ ಎಲ್ಲರೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಜೊತೆ ರಹಸ್ಯ ಮಾತುಕತೆ ನಡೆಸಿದ್ದಾರೆ. ಸುದೀರ್ಘವಾಗಿ ಚರ್ಚೆಯನ್ನು ನಡೆಸಿದ್ದಾರೆ. ಅದಾದ ನಂತರ ರಹಸ್ಯಕ್ಕೆ ತೆರಳಿದಂಥ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತ ಬಳಗ ಈ ತಡರಾತ್ರಿವರೆಗೂ ಕೂಡ ಮೀಟಿಂಗ್ ಅನ್ನು ಮಾಡಿದ್ದಾರೆ. ಇದೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಇವತ್ತು ದಿಢೀರನೆ ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿ ಫ್ಲೈಟ್ ಶೆಡ್ಯೂಲ್ ಫಿಕ್ಸ್ ಆಗಿರುವಂಥದ್ದು ಕೂಡ ಒಂದಷ್ಟು ಚರ್ಚೆಗಳನ್ನ ಹುಟ್ಟು ಹಾಕ್ತಾ ಇರುವಂಥದ್ದು. ಅಂದರೆ ಸಿದ್ದರಾಮಯ್ಯ ಅವರು ಹೈಕಮಾಂಡ್ ನಾಯಕರ ಭೇಟಿಗೆ ಹೋಗ್ತಾ ಇರುವಂಥದ್ದು ದಿಢೀರನೆ ಯಾಕೆ ಅನ್ನುವಂಥ ಸಾಕಷ್ಟು ಪ್ರಶ್ನೆಗಳು ಹುಟ್ಟು ಹಾಕಿದೆ. ಅಂದರೆ ರಾಜೀನಾಮೆ ಕೊಟ್ಟು ಅವ್ರು ಏನಾದರೂ ಹೋಗುವಂಥ ಹಿನ್ನೆಲೆ ಇದೆಯಾ, ಅಥವಾ ಅದಕ್ಕೂ ಮೊದಲೇ ದೆಹಲಿಯತ್ತ ಪ್ರಯಾಣವನ್ನು ಬೆಳೆಸ್ತಾರ ಅನ್ನುವಂಥದ್ದು ಈಗ ಸದ್ಯಕ್ಕೆ ಕುತೂಹಲ ಮೂಡಿಸಿದೆ. ಆದರೆ ಒಂದು ಕ್ಷಣ ಕ್ಷಣದ ತಿರುವುಗಳು ಪಡ್ಕೊಳ್ತಾ ಇರುವಂಥ ಹೊತ್ತಲ್ಲಿ ನ್ಯೂಸ್ ಫಸ್ಟ್ ಗೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಹರೀಶ್, ಅದನ್ನ ವೀಕ್ಷಕರಿಗೆ ತಿಳಿಸ್ಬಿಡ್ತೀನಿ. ಸಂಜೆ 4:30ಕ್ಕೆ HALನಿಂದ ನವದೆಹಲಿಗೆ ವಿಶೇಷ ವಿಮಾನ ಬುಕ್ ಆಗಿರೋದು ಸಂಜೆ 4:30ಕ್ಕೆ. ಇವತ್ತು ಸಂಜೆ 4:30ಕ್ಕೆ ಮತ್ತೊಂದು ಫ್ಲೈಟ್ ಬುಕ್ ಆಗಿರೋದು ನಾಳೆ ಮಧ್ಯಾಹ್ನ 3 ಗಂಟೆಗೆ. ಅದು ನವದೆಹಲಿಯಿಂದ HALಗೆ. ಅಂದ್ರೆ ಇವತ್ತು ಸಂಜೆ 4:30ಕ್ಕೆ ಇಲ್ಲಿಂದ ತೆರಳುವಂತಹ ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿಯಿಂದ ವಾಪಸ್ ಆಗೋದು ನಾಳೆ ಮಧ್ಯಾಹ್ನ 3 ಗಂಟೆಗೆ ಅವರು ವಾಪಸ್ ಆಗ್ತಾರೆ, ಅಲ್ಲಿಂದ ಹೊರಡ್ತಾರೆ ನವದೆಹಲಿಯಿಂದ ಅಂತ ಹೇಳಿ. ಅಲ್ಲಿಗೆ ಕುತೂಹಲ ಇರೋದು ಹರೀಶ್, ನೀವು ಹೇಳಿದ ಹಾಗೆ ಈಗ ಇವರು ಹೊರಡ್ತಾ ಇರೋದು ರಾಜೀನಾಮೆಗೆ ಮುನ್ನಾನ ಅಥವಾ ರಾಜೀನಾಮೆಗೆ ನಂತರನ? ರಾಜೀನಾಮೆಗೆ ಮುನ್ನ ಆದ್ರೆ ಯಾವ ಕಾರಣಕ್ಕಾಗಿ ಹೋಗ್ತಾ ಇರಬಹುದು? ನಿನ್ನೆ ಇಡೀ ದಿನ ಆದಂತಹ ಬೆಳವಣಿಗೆಯ ಪರಿಣಾಮವಾಗಿ ಸಿದ್ದರಾಮಯ್ಯ ಅವರು ಹೈಕಮಾಂಡ್ ನ ಮೀಟ್ ಆಗಕ್ಕೆ ಹೋಗ್ತಿದ್ದಾರೆ ಅನ್ನುವಂಥದ್ದು ಒಂದು ಪ್ರಶ್ನೆ. ಇಫ್ ಇನ್ ಕೇಸ್ ರಾಜೀನಾಮೆಯ ನಂತರ ಹೋಗ್ತಾರೆ ಅಂತಂದ್ರೆ ಹೈಕಮಾಂಡ್ ನಾಯಕರನ್ನ ಯಾವ ಕಾರಣಕ್ಕಾಗಿ ಭೇಟಿಯಾಗೋದಕ್ಕೆ ಸಿದ್ದರಾಮಯ್ಯ ಅವರು ತೆರಳ್ತಾ ಇರಬಹುದು ಅಂತ ಹೇಳಿ ತನ್ನ ವಿಶ್ಲೇಷಣೆ ಮಾಡೋದಾದ್ರೆ ಹರೀಶ್. ವಿದೇಶಿ ಖಂಡಿತವಾಗಿ ಕೂಡ ನಿನ್ನೆ ಇಡೀ ದಿನ ನಡೆದಂತಹ ಸಿಎಂ ಸಿದ್ದರಾಮಯ್ಯ ಅವರ ಸರ್ಕಾರಿ ನಿವಾಸದಲ್ಲಿನ ಬೆಳವಣಿಗೆ ನೋಡಿದ್ರೆ ರೋಚಕ ಘಟ್ಟ ತಲುಪಿರುವಂಥದ್ದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಹಲವು ಸಚಿವರು ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತ ಬಳಗದವರು ನೇರವಾಗಿ ಸಿಎಂ ಸಿದ್ದರಾಮಯ್ಯ ಅವರನ್ನ ರಾಜೀನಾಮೆ ಕೊಡಬಾರ್ದು ಅನ್ನುವಂಥ ಬಿಗಿಪಟ್ಟನ್ನು ಹಿಡಿದು ಓಲೈಸ್ತಕ್ಕ, ಅಂದರೆ ಅವ್ರನ್ನ ಮನವೊಲಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡಿದ್ರು. ಸಿಎಂ ಸಿದ್ದರಾಮಯ್ಯ ಅವರು ಎಷ್ಟೇ ಮಾತನಾಡದೇ ಇದ್ರು ಕೂಡ ಅವ್ರನ್ನ ಮನವೊಲಿಸ್ತಕ್ಕಂಥ ಒಂದು ಪ್ರಯತ್ನ ಹಿರಿಯ ಸಚಿವರಾದಾಗಿ ಶಾಸಕರು ಎಲ್ಲರೂ ಕೂಡ ಬಂದು ಅವ್ರನ್ನ ಒತ್ತಾಯ ಮಾಡುವಂಥ ಒಂದು ಪ್ರಯತ್ನ ಮಾಡಿದ್ರು. ನೀವು ರಾಜೀನಾಮೆ ಕೊಡಬಾರ್ದು ಅನ್ನುವಂಥದ್ದು, ಅದು ಹೈಡ್ರಾಮಾ ಕೂಡ ನಡೆದಾ ಇರುವಂಥದ್ದು. ಅಂದರೆ HK
ಪಾಟೀಲ್ ಆಗಿರ್ಬೋದು, ಮತ್ತೆ ದೇಶಪಾಂಡೆ ಆಗಿರ್ಬೋದು, ಭೈರತಿ ಸುರೇಶ್ ಆಗಿರ್ಬೋದು, ಮತ್ತೆ ಜೊತೆಗೆ KJ ಜಾರ್ಜು, ಜಮೀರ್ ಅಹಮದ್ ಅವರು, ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು, HC ಮಹದೇವಪ್ಪ ಆಗಿರ್ಬೋದು, ಹೀಗೆ ಬೇರೆ ಬೇರೆಯ ಸಚಿವರು ದಂಡೆ ಕೂಡ CM ಸಿದ್ದರಾಮಯ್ಯ ಅವರಿಗೆ ಒತ್ತಡ ಹಾಕುವಂಥ ಒಂದು ಪ್ರಯತ್ನ ಆಯಿತು ಇಡೀ ದಿನ. ಯಾಕಂತಂದ್ರೆ ಸಿದ್ದರಾಮಯ್ಯ ಅವ್ರನ್ನ ಬೇಕಾದ್ರೆ ಏಕಾಏಕಿ ರಾಜೀನಾಮೆ ಪಡೆಯುವಂಥದ್ದು ಸರಿಯಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಗೌರವದಿಂದ ಅವ್ರನ್ನ ಕಳಿಸ್ಕೊಂಡು ಕೊಡಬೇಕಾಯ್ತು. ಇದು ಒಳ್ಳೆ ಬೆಳವಣಿಗೆ ಅಲ್ಲ, ಇದು ಪಕ್ಷಕ್ಕೂ ಒಳ್ಳೆಯದಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಕೂಡ CM ಸಿದ್ದರಾಮಯ್ಯ ಅವ್ರ ಜೊತೆ ಮನವೊಲಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡಿದ್ರು. ಇದೆಲ್ಲದರ ನಡುವೆ ಇವತ್ತು ದಿಢೀರನೆ CM ಸಿದ್ದರಾಮಯ್ಯ ಅವರು ಸಂಜೆ 4:30ಕ್ಕೆ ದೆಹಲಿ ಫ್ಲೈಟ್ಗೆ ಹೊರಡ್ತಾ ಇರುವಂಥದ್ದು ಇದಕ್ಕೆ ಪುಷ್ಟಿ ನೀಡುವಂತೆ ಏನು ಕಾಣ್ತಾ ಇದೆ. ಯಾಕಂತಂದ್ರೆ ಏನೋ ಸಮಥಿಂಗ್ ಏನೋ ಆಗ್ತಿದೆ, ಅಥವಾ ರಾಜೀನಾಮೆ ಕೊಟ್ಟು ಅವರು ಹೋಗುವಂಥ ಸಾಧ್ಯತೆ ಇದೆ, ಅಥವಾ ರಾಜೀನಾಮೆ ಕೊಡದೆ ಅವರು ದೆಹಲಿಗೆ ಹೋಗ್ತಾರ ಅನ್ನುವಂಥದ್ದು ಒಂದಷ್ಟು ಈಗ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. CM ಸಿದ್ದರಾಮಯ್ಯ ಅವರು ಸಹಜವಾಗಿ ಕೂಡ ನಾನು ರಾಜೀನಾಮೆ ನೀಡ್ತೀನಿ ಎನ್ನುವಂಥ ಮಾತನ್ನ ಪದೇ ಪದೇ ಅವರು ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಹೇಳಿದ್ದಾರೆ ಅಂತ ಹೇಳಲಾಗ್ತಿದೆ. ಮಾನಸಿಕವಾಗಿ ಸಿದ್ದರಾಮಯ್ಯ ಅವರು ಸಿದ್ಧರಾಗಿದ್ದಾರೆ ಅನ್ನುವಂಥ ಮಾತನ್ನ ಅವರ ಬೆಂಬಲಿಗರು ಕೂಡ ಹೇಳ್ತಾ ಇದ್ರು. ಸೊ ಹಾಗಾಗಿ ನೋಡೋದಾದ್ರೆ ಇವತ್ತು ರಾಜ್ಯಪಾಲರು ಇಲ್ಲದೆ ಇರುವಂಥ ಕಾರಣಕ್ಕಾಗಿ ದಿಢೀರನೆ ಅವರು ದೆಹಲಿ ಪ್ರವಾಸವನ್ನು ಕೈಗೊಂಡಿರುವಂಥದ್ದು ನೋಡಿದ್ರೆ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಮತ್ತೆ ನಾಳೆ ಮಧ್ಯಾಹ್ನ ಅವರು ಬೆಂಗಳೂರಿಗೆ ವಾಪಸ್ ಆಗುವಂಥ ಶೆಡ್ಯೂಲ್ ನಿಗದಿ ಆಗಿರುವಂಥದ್ದು ನೋಡಿದ್ರೆ CM ಸಿದ್ದರಾಮಯ್ಯ ಅವರು ರಾತ್ರಿ ಅಲ್ಲೇ ವಾಸ್ತವ್ಯ ಹೂಡಿದು ಅಲ್ಲೂ ಕೂಡ ಬಿರುಸಿನ ಚಟುವಟಿಕೆಗಳು, ಹೈಕಮಾಂಡ್ ನಾಯಕರ ಭೇಟಿ, ರಾಹುಲ್ ಗಾಂಧಿ ಅವರ ಭೇಟಿ, ಮಲ್ಲಿಕಾರ್ಜುನ ಖರ್ಗೆ ಅವರು, KC ವೇಣುಗೋಪಾಲ್ ಅವರ ಭೇಟಿ, ಹೀಗೆ ಬೇರೆ ಬೇರೆ ಭೇಟಿಗಳು, ರಹಸ್ಯ ಮಾತುಕತೆಗಳು, ಸರಣಿ ಸಭೆಗಳು ಕೂಡ ದೆಹಲಿಯಲ್ಲಿ ಮುಂದುವರಿಯುತ್ತೆ. ಹಾಗಾಗಿ CM ಸಿದ್ದರಾಮಯ್ಯ ಅವರ ಇವತ್ತಿನ ದಿಢೀರನೆ ದೆಹಲಿ ಭೇಟಿ ಸಾಕಷ್ಟು ಕುತೂಹಲ ಮೂಡಿಸಿರುವಂಥದ್ದು. ವಿದ್ಯಾಶ್ರೀ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.